ಎಲ್ಲ ನಮ್ಮ ನಾಯಕ ಮಿತ್ರರೇ, ಇವತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಅವತ್ತು ಇದ್ದಿದ್ದೇ ಒಂದು ಪಕ್ಷ ಅನ್ನೋದಕ್ಕಿಂತ ಅದೊಂದು ಮೂಮೆಂಟ್. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಅನ್ನುವಂಥ ಒಂದು ಜನಾಂದೋಲನವನ್ನು ಎಲ್ಲ ಜಾತಿ ಧರ್ಮದವರು, ಎಲ್ಲ ವಿಚಾರಧಾರೆಯವರು ಕೂಡಿ ನಾವು ಅದೊಂದು ಭಾರತಕ್ಕೆ ಸ್ವಾತಂತ್ರ್ಯ ಬರೆದು ನಾವು ಹೋರಾಟವನ್ನು ಮಾಡಬೇಕು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1947ರಲ್ಲಿ ಮಹಾತ್ಮ ಗಾಂಧಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಯಿತು, ನಮ್ಮ ಗುರಿ ಮುಟ್ಟಾಯಿತು, ಕಾಂಗ್ರೆಸ್ಸನ್ನು ಬರ್ಖಾಸ್ತು ಮಾಡಿ ನಾವು ತಮ್ಮ ವಿಚಾರಧಾರೆಯ ಅನುಕೂಲ ತಕ್ಕಂತೆ ರಾಷ್ಟ್ರೀಯ ಪಕ್ಷಗಳನ್ನು ಕಟ್ಟಿ ಈ ದೇಶವನ್ನು ಚುನಾವಣೆ ಮುಖಾಂತರ ತಾವು ಈ ದೇಶವನ್ನು ಮುನ್ನಡೆಸಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆದರೆ ಕಾಂಗ್ರೆಸ್ನವರು ಅದು ಮಾಡೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ನಮ್ಮೆಲ್ಲರೂ ಗೊತ್ತಿದೆ, 1925ರಲ್ಲಿ ಅದು ಉದ್ಭವ ಆಗುತ್ತೆ. ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಕಟ್ಟಾಳು. ಆ ಒಂದು ನಮ್ಮ ವಿಚಾರಧಾರೆ ಏನು ಅಂತ ಹೇಳಿದ್ರೆ, ಹಿಂದುತ್ವ ಅನ್ನೋ ಒಂದು ವಿಚಾರಧಾರೆಯನ್ನು ಬಿಟ್ಟಿರುವಂಥ ಅನೇಕ ಜನರು ಆ ಒಂದು ಜನಸಂಘವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಮುಂದಾಳತ್ವವನ್ನು ವಹಿಸ್ತಾರೆ. ಇವರ ಒಂದು ನಿಟ್ಟಿನಲ್ಲಿ ಜನಸಂಘವನ್ನು ಕಟ್ಟಿದ ನಂತರ ಭಾರತೀಯ ಜನತಾ ಪಾರ್ಟಿ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಉದ್ಭವ ಆಗುತ್ತೆ. ನಮ್ಮೆಲ್ಲರೂ ಕೂಡ ಈ ಚರಿತ್ರೆಯನ್ನು ಗೊತ್ತಿದೆ. ಪಂಡಿತ್ ದೀನ್ ದಯಾಳ್ ಅವರ ಸಮಗ್ರ ಮಾನವತಾವಾದ, ಇಂಟಿಗ್ರಲ್ ಹ್ಯೂಮನಿಸಮ್ ಅನ್ನುವಂಥ ಆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಮಗ್ರ ಮಾನವತಾವಾದ ಅಷ್ಟೇ. ಈ ಒಂದು ಸಮಾಜದ ಕಟ್ಟಕಡೆಯ ಆ ಒಂದು ಆಳು ಕೂಡ ಬಲಗೊಳ್ಳಬೇಕು, ಅವನ ಉದ್ಧಾರಕ್ಕಾಗಿ ನಾವು ರಾಜಕೀಯ ಪಕ್ಷದ ಮುಖಾಂತರ ದೇಶ ಸೇವೆಯನ್ನು ಮಾಡಬೇಕು, ಹಿಂದುತ್ವದ ಸೇವೆಯನ್ನು ಮಾಡಬೇಕು, ದೀನದಲಿತರ ಸೇವೆಯನ್ನು ಮಾಡಬೇಕು, ಅತ್ಯಂತ ಕಡೆಯ ಬಡವನು ಕೂಡ ಬಲಿಷ್ಠ ಮಾಡುವಂಥ ನಿಟ್ಟಿನಲ್ಲಿ ಆ ಒಂದು ಸಮಗ್ರ ಮಾನವತಾವಾದದ ವಿಚಾರವಾಗಿ ಅವರು ಆ ಒಂದು ವಿಚಾರಧಾರೆಯನ್ನು ಮುಂದಿಟ್ಟು ನಮ್ಮನ್ನು ಎಲ್ಲರನ್ನೂ ಕೂಡ ನಮ್ಮ ಮಾರ್ಗದರ್ಶನ ಮಾಡಿ, ಅವರು ಯಾವತ್ತೂ ಕೂಡ ಒಂದು ರಾಜಕಾರಣಿಯಾಗಿ ಅಧಿಕಾರ ಪಡಿಬೇಕು ಅಂತ ಯಾವ ಇಚ್ಛೆಯೂ ಕೂಡ ಇರಲಿಲ್ಲ. ಆದರೆ ಇವತ್ತು 108 ವರ್ಷಗಳ ನಂತರ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಭಾಳ ಬಲಿಷ್ಠವಾಗಿ ಕೂತಿದ್ದೀವಿ. ನಮ್ಮ ಭಾರತ ದೇಶವನ್ನು ಸತತವಾಗಿ 3ನೇ ಬಾರಿ ಆಳುವಂಥ ದೊಡ್ಡ ನಾಯಕ ಶ್ರೀ ನರೇಂದ್ರ ಮೋದಿ ಅಂತವರನ್ನು ಹುಟ್ಟಾಗಿರುವಂಥ ವಿಚಾರಧಾರೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೇರೆ ಪಕ್ಷಗಳಿಗೆ ಹೋಲಿಸಿದಾಗ ಇವತ್ತು ನಾವೇನೋ ನಮ್ಮ ಮೆಂಬರ್ಶಿಪ್ ಡ್ರೈವ್ ಏನು ಮಾಡ್ತಾ ಇದ್ದೀವಿ, ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ನೆಲೆಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಇಂಥ ದೀನ್ ದಯಾಳ್ ಉಪಾಧ್ಯಾಯರಂತರ ಅನೇಕ ಬಲಿದಾನಗಳ ಆ ಒಂದು ವಿಚಾರವಾಗಿದ್ದಲು ಕೂಡ ಆಗ್ಲಿಕ್ಕೆ ಸಾಧ್ಯವಾಯಿತು. ಅವರಿಂದ ಪ್ರೇರಣೆಗೊಂಡಂಥ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲರೂ ಕೂಡ ಪಕ್ಷದ ಕಚೇರಿಯಲ್ಲಿ ಅವರನ್ನು ನೆನೆಯುತ್ತಾ ಆ ಒಂದು ವಿಚಾರಧಾರೆಯಲ್ಲಿ ಮುನ್ನಡೆಸುತ್ತಾ ನಮ್ಮ ಬಲಿಷ್ಠ ಭಾರತ ವಿಶ್ವಗುರನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಕಳೆದ ಬಾರಿ ಏನು 24 ಕೋಟಿ ಸದಸ್ಯತ್ವ ಆಗಿತ್ತು, ಅದು ಈ ಬಾರಿ ಅದು ಆ ಟಾರ್ಗೆಟನ್ನು ಮುಗಿಸಿ ಒಂದು 25-30 ಕೋಟಿ ಭಾರತೀಯ ಜನತಾ ಪಾರ್ಟಿ ಕಟ್ಟಾಳುಗಳನ್ನು ಹುಟ್ಟಾಗುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಶ್ರಮಿಸಬೇಕು ಅಂತ ನನ್ನ ಈ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ